ಸೊ ನೀವಿನ್ನು ಏನು ಮಾಡಬೇಕಂತಂದರೆ, ನೀವು ಈ ಒಂದು ಎರಡನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದರೆ ನೀವು ನಿಮ್ಮ ಒಂದು ಕೋಪವನ್ನು ಬಿಟ್ಕೊಡ್ಬೇಕಾಗುತ್ತೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಂ ಶನೀಶ್ಚರಾಯ ನಮಃ. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ನನ್ನ ವಿಡಿಯೋ ವಿಚಾರ ಕುಂಭರಾಶಿಯವರ 2025 ವರ್ಷ ಭವಿಷ್ಯ. ನೋಡಿ, ಸಾಕಷ್ಟು ನೀವು ಸಾಲ ಮಾಡ್ಕೊಂಡಿರ್ತೀರ. ಈ ಒಂದು ಸಾತಿಯಿಂದ ಸಾಕಷ್ಟು ನಷ್ಟ ಕಷ್ಟಗಳನ್ನು ಕೂಡ ನೀವು ಇಲ್ಲಿ ಅನುಭವಿಸಿರ್ತೀರ. ಹಾಗೆ ಒಂದು ಅವಮಾನಗಳು ಕೂಡ ಇಲ್ಲಿ ಆಗಿರುತ್ತೆ. ಮನೆಯಲ್ಲಿ ಕೂಡ ಪದೇ ಯಾವುದೇ ಒಂದು ವಿಚಾರಕ್ಕೂ ನಿಮ್ಮ ಮನೆಯವರ ಜೊತೆಗೆ ಗಲಾಟೆಗಳು ಕೂಡ ಇಲ್ಲಿ ಆಗಿರುತ್ತೆ. ಹಾಗೂ ಒಂದು ರಾಹುವಿನ ಒಂದು ಎರಡನೇ ಮನೆ ಸ್ಥಿತಿಯಿಂದ ಕೂಡ ಗ್ರಹದಲ್ಲಿ ಕೂಡ ಆವಾಗ ಗಲಾಟೆಗಳು ಕೂಡ ಆಗಿರುವ ಸಾಧ್ಯತೆಗಳು, ಜಗಳಗಳು, ಒಳಜಗಳಗಳು ಏನಾದರೂ ಒಂದು ಆಗುವ ಸಾಧ್ಯತೆಗಳು ಇದ್ದಿವೆ. ಹಾಗೆ ಒಂದು 4ನೇ ಮನೆಯಲ್ಲಿ ಒಂದು ಸ್ಥಿತನಾಗಿರುವ ಗುರುವಿನಿಂದ ಕೂಡ ಇಲ್ಲಿ ಕಫದ ಬಾಧೆಗಳು, ತಾಯಿಯ ಒಂದು ಅನಾರೋಗ್ಯ ಹಾಗೂ ಒಂದು ಸರಿಯಾದ ಒಂದು ನೆಮ್ಮದಿ ಇಲ್ಲದ ಜೀವನ ಕೂಡ ಇಲ್ಲಿ ಆಗಿರುತ್ತೆ. ಹಾಗೂ ಅಷ್ಟಮ ಸ್ಥಾನದಲ್ಲಿರುವ ಕೇತುವಿನ ಒಂದು ಸ್ಥಿತಿಯಿಂದಾಗಿ ಅವನ ಒಂದು ಪ್ರತಿಕೂಲ ಸ್ಥಿತಿಯಿಂದಾಗ್ಬಿಟ್ಟು ಹಣಕಾಸಿನ ಒಂದು ಮುಗ್ಗಟ್ಟಾಗಿರುತ್ತೆ, ಹಣದಲ್ಲಿ ಲಾಸ್ ಆಗಿರುತ್ತೆ. ಹಾಗೂ ನೀವು ಒಂದು ಮಾಡ್ತಾ ಇರೋ ಕೆಲಸದಲ್ಲೂ ಕೂಡ ವಿಘ್ನಗಳು ಬಂದಿರುತ್ತೆ. ಹಾಗೂ ನಿಮ್ಮ ಒಂದು ಮಾನಸಿಕವಾದ ಚಿಂತನೆಗಳು ಕೂಡ ನಿಮಗೆ ಇಲ್ಲಿ ಆಗಿರುತ್ತೆ. ಹಾಗೆ ಮುಂದಿನ ದಿನಗಳ ದೈವಾನುಕೂಲಗಳು ನಿಮಗೆಲ್ಲ ಆಗುತ್ತೆ. ಸಾಕಷ್ಟು ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಗಳು ಬಂದಿರುತ್ತೆ. ನೀವು ಒಂದು ಅಂದುಕೊಂಡ ಕಾರ್ಯಗಳು ಕೂಡ ಒಂದು ನೆರವೇರೋ ಒಂದು ಸಮಯಗಳು ಕೂಡ ಇಲ್ಲಿ ಬರ್ತಾ ಇದೆ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ನನ್ನ ಒಂದು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂತಂದರೆ ಈ ಒಂದು ರಾಶಿ, ಕುಂಭರಾಶಿ, ನಿಮ್ಮ ರಾಶಿ, ನೀವು ಎಲ್ಲ ತಪ್ಪದೇ ಇದನ್ನು ನೋಡಬೇಕು. ಸಂಪೂರ್ಣ ಮಾಹಿತಿಯನ್ನು ಆದಷ್ಟು ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನೋಡಿ, ಸಾಕಷ್ಟು ಸಾಲಗಳನ್ನು ಮಾಡಿದ್ದೀರಾ ಹಿಂದಿನ ಒಂದು ದಿನಗಳಲ್ಲಿ. ಯಾಕಂದರೆ ತುಂಬ ಅವಮಾನಗಳು ಕೂಡ ನಿಮಗೆಲ್ಲ ಆಗಿದೆ. ಸೊ ನೀವು ಹೇಳಿದರೂ ಕೇಳೋದಿಲ್ಲ ಅಂದ್ಕೊಂಡು ಎರಡನೇ ಮನೆಯಲ್ಲಿ ರಾಹು ಇರ್ತಾನೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನೀವು ಅದಕ್ಕೆ ಖರ್ಚು ಮಾಡಲಿಕ್ಕೆ ನಿಮಗೆಲ್ಲ ಮನಸ್ಸಾಗುತ್ತೆ ರಾಹುವಿನ ಸ್ಥಿತಿಯಿಂದಾಗಿ. ಮತ್ತೆ ನಿಮಗೆ ಕಟ್ಟೋದಕ್ಕೆ ಇಲ್ಲಿ ಕಷ್ಟ ಆಗ್ತಾಯಿದೆ. ನೋಡಿ, ಈ ಒಂದು ಸತಿಯಲ್ಲಿ ಜನ್ಮ, ಅನುಜನ್ಮ, ತ್ರಿಜನ್ಮ ಅಂತ ಒಂದು 3 ಸ್ಟೇಜ್ಗಳಿವೆ. ಇವಾಗ ಆಲ್ರೆಡಿ ಅನುಜನ್ಮ ಆಗೋಗ್ಬಿಟ್ಟಿದೆ, ದೇವಸ್ಥಾನದಲ್ಲಿ ಇದ್ದಾಗ ಆಗೋಗ್ಬಿಟ್ಟಿದೆ. ಈಗ ಜನ್ಮದಲ್ಲಿ ನಿಮ್ಮ ಒಂದು ಶನಿ ಇದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಬಂದು ಒಂದು ತ್ರಿಜನ್ಮ ಅಂತ ನಿಮ್ಮ ಒಂದು ಕುಟುಂಬ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ, ನಿಮ್ಮ ವಾಕ್ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಹಾಗಾದರೆ ಈಗ ಜನ್ಮಶನಿ, ಈಗ ನಿಮಗೆ ಜನ್ಮಶನಿಯಿಂದ ನೀವು ಬಹಳಷ್ಟು ಪಾಠ ಕಲ್ತಿದ್ದೀರಾ. ನೋಡಿ, ನೋಡೋಕ್ಕೆ ಹೋಗ್ಬಿಟ್ಟು ನಿಮಗೆ ಬರೀ ಒಂದು 70% ನೀವು ಆಲ್ರೆಡಿ ಕಳೆದಿದ್ದೀರ. ಇನ್ನು ಖಾಲಿ ಇರೋದು ನಿಮಗೆ ಇಲ್ಲಿ 30% ಅಷ್ಟೇ. ಇದೊಂದು ಅಂಥ ಒಂದು ಸಮಸ್ಯೆಗಳು ಅಲ್ಲ. ಹಾಗಾದರೆ ನೀವು ಇಲ್ಲಿ ಕೇಳ್ಬೋದು, ಇನ್ನು ಶನಿಯ ಸಂಚಾರ ಮತ್ತೆ ಇಲ್ಲಿ ಏಪ್ರಿಲ್ ತಿಂಗಳಿಂದ ಒಂದು ಆಗುತ್ತೆ. ಹಾಗಾದರೆ ಒಂದು ಶನಿಯ ಒಂದು ಯಾವ ಪ್ರಭಾವ ನಮ್ಮ ಮೇಲೆ ಬೀಳಲ್ವಾ ಅಂತ. ಖಂಡಿತ ಒಂದು ಸ್ವಲ್ಪ ಮಟ್ಟಿಗೆ ಇರುತ್ತೆ, ಬಟ್ ಅಷ್ಟೊಂದು ಇರೋದಿಲ್ಲ. ನೀವು ಒಂದು ಹ್ಯಾಂಡ್ಸ್ ಫ್ರೀ ಆಗಿಬಿಟ್ಟಿದ್ದಾರೆ ಟೋಟಲಿ. ಹ್ಯಾಂಡ್ಸ್ ಯಾಕಂದರೆ ತಲೆ ಮೇಲೆ ಕೂತ್ಕೊಂಡಿದ್ದ ಶನಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನಿಮಗೆ ಸಾಕಷ್ಟು ಅನುಭವಗಳನ್ನು ಕೊಟ್ಟಿದ್ದಾರೆ. ಆ್ಯಸ್ ಎ ಗೈಡ್ ಥರ, ಅವರನ್ನು ಟೀಚರ್ ಥರ ನಿಮಗೆ ಬಹಳಷ್ಟು ನಿಮಗೆ ಅನುಕೂಲ. ಯಾಕಂದರೆ ನಿಮ್ಮ ಒಂದು ಸಂಸಾರದ ಬಗ್ಗೆ ನೀವು ಮುಂದಿನ ಜೀವನದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಪ್ರತಿಯೊಂದು ವಿಚಾರಗಳು, ನಿಮ್ಮ ಮನೆಯ ಒಂದು ಹೋಗುಗಳು ಇರ್ಬೋದು, ನಿಮ್ಮ ಒಂದು ಆದಾಯ ಇರ್ಬೋದು, ಪ್ರತಿಯೊಂದು ನೀವು ಈಗ ಆಲೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಶನಿ ಬಂದು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗೋಗ್ಬಿಟ್ಟು ನಿಮ್ಮ ಒಂದು 4ನೇ ಮನೆ ಹಾಗೂ ನಿಮ್ಮೊಂದು 8ನೇ ಮನೆ ಹಾಗೂ 11ನೇ ಮನೆಯನ್ನು ಕೂಡ ಅಲ್ಲಿ ಕೂತ್ಕೊಂಡು ನೋಡ್ತಾನೆ ಇರ್ತಾನೆ. ಯಾಕಂತಂದರೆ ಅವನಿಗೆ ಬಹಳಷ್ಟು ಜವಾಬ್ದಾರಿ ಇದೆ. ಸೊ ನೀವಿನ್ನು ಏನು ಮಾಡಬೇಕಂತಂದರೆ, ನೀವು ಈ ಒಂದು 2ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದರೆ ನೀವು ನಿಮ್ಮ ಒಂದು ಕೋಪವನ್ನು ಬಿಟ್ಕೊಡ್ಬೇಕಾಗುತ್ತೆ. ಕೋಪದಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ, ನಿಮ್ಮ ಯಾವುದೇ ಒಂದು ಸಾಧನೆ ಮಾಡೋಕ್ಕಲ್ಲಿ ಖಂಡಿತವಾಗಲೂ ನಿಮ್ಗೆ ಆಗೋದಿಲ್ಲ. ಹಾಗೂ ನಿಮ್ಮಲ್ಲಿ ತುಂಬ ತಾಳ್ಮೆ ಇರಬೇಕಾಗುತ್ತೆ, ಸಹನೆ, ತಾಳ್ಮೆ ಇತ್ಯಾದಿಗಳು ಇರಬೇಕಾಗುತ್ತೆ. ಇಲ್ಲ ನೀವು ಯಾವುದೇ ರೀತಿಯಲ್ಲಿ ನಿಮಗೆ ಇಲ್ಲಿ ಅನುಕೂಲ ಆಗೋದಿಲ್ಲ, ಹಿಂದಿನ ಸ್ಥಿತಿನೇ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮದು ಕೊನೆಯ ಈ ಒಂದು ಸಾತಿಯನ್ನು ನೀವು ಆರಾಮದಲ್ಲಿ ಕಳೀತೀರ. ನಿಮ್ಮ ಆದಾಯ ಕೂಡ ನಿಮಗೆ ಇಲ್ಲಿ ಕಮ್ಮಿ ಆಗೋದಿಲ್ಲ. ನಿಧಾನವಾಗಿ ನಿಮಗೆ ಇರುತ್ತಾ ಹೋಗುತ್ತೆ. ಯಾವುದೇ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ. ಈ ಒಂದು ರಾಹುವಿನ ಒಂದು ಸ್ಥಿತಿಯಿಂದ ಆಗ್ಬಿಟ್ಟು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಮೊದಲನೇದಾಗಿ ನೀವು ತಿಳ್ಕೊಬೇಕು ಅಂತಂದರೆ, ಆಸೆ ಆಕಾಂಕ್ಷೆಗಳು ನಿಯಂತ್ರಣದಲ್ಲಿರಬೇಕು. ನಾನು ನಿಯಂತ್ರಣ ಮಾಡಿಲ್ಲ ಅಂತಂದರೆ ನನ್ನನ್ನೇ ನಂಬ್ಕೊಂಡಿರೋದು, ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಮಕ್ಕಳು ಇರ್ಬೋದು, ಅವರ ಒಂದು ಮುಂದಿನ ವಿಚಾರ, ಅದು ನನ್ನ ಮುಂದಿನ ಒಂದು ಜೀವನಕ್ಕೆ ಬಹಳ ಒಂದು ಕಷ್ಟ ಆಗುತ್ತೆ ಅಂತ ತಿಳ್ಕೊಂಬಿಟ್ಟು, ಅದಕ್ಕೋಸ್ಕರ ನೀವು ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು. ಸರಿ, ಓಕೆಪ್ಪ, ನೀನು ಮನೆಯಲ್ಲಿ ಎಷ್ಟು ದಿವಸ ಇರುವಂಥ ಆ ಥರ ಒಂದು ಇದು ನೀನು ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಇಲ್ಲಿ 4ನೇ ಮನೆಯಲ್ಲಿ ಗುರು, ಯಾಕಂದ್ರೆ ಬಂಧುಗಳಲ್ಲಿ ಅಸಮಾಧಾನ ಆಗಿರುತ್ತೆ. ಯಾಕಂದರೆ ಬಂಧುಗಳೆಲ್ಲ ಹೋಗೋದು ಬರೋದು ಏನಾದರೂ ಮಾಡ್ತಾಯಿದ್ರೆ ಏನಾದರೂ ಒಂದು ಅನುಕೂಲ ಆಗುತ್ತೆ. ನೀವು ಹೋಗದೇ ಇದ್ದರೆ ಮಾಡದೇ ಇದ್ದರೆ ಏನಾಗ್ತಾ ಇದೆ, ಅವರು ಅಂದ್ಕೊತಾರೆ ಏನಪ್ಪ ಇವರು ಬರ್ತಾನೆ ಇಲ್ಲ, ಮಾಡ್ತಾಯಿಲ್ಲ, ಅದು ಅಸಮಾಧಾನ. ಆದಷ್ಟು ನೀವು ಅದನ್ನು ಆ ಥರ ಒಂದು ಗ್ಯಾಪ್ ಬಿಡದಾಗಿ ನೀವು ಅದನ್ನ ಒಂದು ಒಳ್ಳೆಯ ರಿಲೇಷನ್ಶಿಪ್ಪಲ್ಲಿ ಮೇಂಟೈನ್ ಮಾಡ್ಕೊಬೇಡಿ. ಆಮೇಲೆ ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲಿ ಕೂಡ ಇಲ್ಲಿ ಸಮಸ್ಯೆ ಬರೋ ಸಾಧ್ಯತೆಗಳು ಕೂಡ ಇಲ್ಲಿ. ಯಾಕಂದರೆ ಹೃದಯ ಸ್ಥಾನ 4ನೇ ಮನೆ ಅಂತಂದರೆ ತಾಯಿ ಸ್ಥಾನ ಆಗಿರುತ್ತೆ. ಹಾಗೂ ಒಂದು ಹೃದಯಕ್ಕೆ ಸಂಬಂಧಪಟ್ಟಾಗೆ ಕಫದ ಒಂದು ಬಾಧೆ ಕೂಡ ನಿಮಗೆ ಇಲ್ಲಿ ಆಗಿರೋ ಒಂದು ಸಾಧ್ಯತೆಗಳು ಕೂಡ ಇವೆ. ಮುಂದೆ ನೀವು ಸ್ವಲ್ಪ ಆರೋಗ್ಯ ಕಾಪಾಡ್ಕೋಬೇಕಾಗುತ್ತೆ. ಯಾಕಂದರೆ ಇವಾಗ ಒಂದು ಚಳಿಗಾಲ ಕೂಡ ಏನಾಗುತ್ತೆ, ಜಾಸ್ತಿ ಕಫ ಕಟ್ಕೊಂಡ್ಬಿಡುತ್ತೆ. ಅದ್ರ ಬಗ್ಗೆ ನೀವು ಜಾಸ್ತಿ ಒಂದು ಮುತುವರ್ಜಿ ವಹಿಸ್ಕೊಂಬಿಡಿ.
ಕೇತುವಿನ ಒಂದು 8ನೇ ಮನೆ ಸ್ಥಿತಿ, ಯಾಕಂದರೆ ಶನಿಯ ದೃಷ್ಟಿ ಆ ಒಂದು ರಾಶಿಯಲ್ಲಿರೋ ಕಾರಣ ಇಲ್ಲಿ 8ನೇ ಮನೆ ಅಂತಂದರೆ ನಿಮ್ಮದು ಆಯುಷ್ಯ ಸ್ಥಾನ ಆಗಿರುತ್ತೆ. ಅಲ್ಲಿಂದ ಕೇತು ಅಲ್ಲಿಂದ ಶನಿ ಬಂದು ಮರಣಕಾರಕ ಅಂತಂದರೆ ಶನಿಗೆ ನಾವು ಮರಣಕಾರಕನ ಅಂತ ಹೇಳ್ತೀವಿ. ಯಾಕಂದರೆ ಒಂದು ರಾಶಿಯಲ್ಲಿ ಅವನು ಮರಣಕ್ಕೆ ಸಂಬಂಧಪಟ್ಟ ಅವನು ಮರಣ ಕೊಡೋದಿಲ್ಲ, ರೋಗಗಳನ್ನು ಕೊಡ್ತಾನೆ. ದೊಡ್ಡ ದೊಡ್ಡ ರೋಗ ಇರುವವರು, ಯಾಕಂದರೆ ಇಲ್ಲಿ ಆಯುಷ್ಯ ಸ್ಥಾನದಲ್ಲಿ ಕೇತು ಇರೋ ಕಾರಣ ದೊಡ್ಡ ದೊಡ್ಡ ರೋಗ ಇರುವವರು ಕೂಡ ಏನು ಮಾಡಬೇಕಂತ ಸಾಕಷ್ಟು ಮುತುವರ್ಜಿ ವಹಿಸ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಮನೆಯಿಂದ ಹೊರಗಡೆ ಹೋದಾಗ ಒಂದು ಅರಿಶಿನ ಕಲ್ಲರು ಅಥವಾ ಒಂದು ಗೋಲ್ಡನ್ ಕಲರ್ ಕಚ್ಚಿಪನ್ನು ಯಾವತ್ತೂ ನಿಮ್ಮ ಜೇಬಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂತಂದರೆ ಒಂದು ತಿಲಕವನ್ನು, ಹಣೆಗೆ ಒಂದು ಕೇಸರಿ ಕಲರ್ ಒಂದು ತಿಲಕವನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಇಲ್ಲಿ ಗುರು ಕೂಡ ಇಲ್ಲಿ ಏನಾಗಿದೆ ಅಂತಂದರೆ ಗುರುವಿನ ದೃಷ್ಟಿ ಇದೆ ಒಂದು ಕೇತುವಿನ ಮನೆಗೆ, ನಿಮ್ಮ ಅಷ್ಟಮ ಸ್ಥಾನಕ್ಕೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಈಗ ಗುರು ಬಂದುಬಿಟ್ಟು ಒಂದು ರೆಟ್ರೋಗ್ರೇಟ್ ಆಗಿ ಇನ್ನೂ ಕೂಡ ಒಂದು ಸಮಸ್ಥಿತಿಗೆ ಬಂದಿಲ್ಲ. ಫೆಬ್ರವರಿ 4 ನಂತರ ಸ್ವಲ್ಪ ಅನುಕೂಲ ಆಗ್ಬೋದು. ಸೊ ಆವಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಫೆಬ್ರವರಿ 4ರಿಂದ ಮೇ 19ವರೆಗೆ ಇಲ್ಲಿ ಗುರು ಒಂದು ಒಳ್ಳೆಯ ಒಂದು ಸ್ಥಾನದಲ್ಲಿ ಇರ್ತಾನೆ. ಇಲ್ಲಿ ಅವನ ದೃಷ್ಟಿಯಿಂದ ಬಹಳಷ್ಟು ಇಲ್ಲಿ ಅನುಕೂಲ ಆಗುತ್ತೆ. ನಿಮ್ಮದು ಏನಾದರೂ ಒಂದು ಮರಣಶಾಸನ ಪತ್ರ ಇರ್ಬೋದು, ಆಸ್ತಿಯ ವಿಚಾರ ಇರ್ಬೋದು, ಗುಪ್ತನಿಧಿ ಇರ್ಬೋದು, ಏನಾದರೂ ಇನ್ಶೂರೆನ್ಸ್ ಸಂಬಂಧಪಟ್ಟ ವಿಚಾರ ಇರ್ಬೋದು, ಈ ಒಂದು 2 ತಿಂಗಳು ನೀವು ಪ್ರಯತ್ನ ಮಾಡಿ. ಏನಾದರೂ ನಿಮ್ಮದು ಕೋರ್ಟ್ ಕೇಸ್ಗಳು ಏನಾಗಿತ್ತು ಅಂತಂದರೆ ಈ ಗುರುವಿನ ದೃಷ್ಟಿಯಿಂದಾಗಿ ಯಾವುದಾದ್ರೂ ಒಂದು ಯಾರ ಮೂಲಕ ಒಂದು ಅನುಕೂಲ ಆಗಿಬಿಟ್ಟು ನಿಮ್ಮಲ್ಲಿ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗ್ಬೋದು. ಹಣದ ಸಮಸ್ಯೆ ಇರ್ಬೋದು, ಆಮೇಲೆ ಒಂದು ಮಾನಸಿಕ ಚಿಂತೆ ಇರ್ಬೋದು, ಇದೆಲ್ಲ ಪರಿಹಾರ ಆಗ್ಬೋದು. ಮುಂದಿನ ದಿನಗಳಲ್ಲಿ ಮತ್ತೆ ಗುರು ಬಂದು ಇವಾಗ ಒಂದು ಮಿಥುನ ರಾಶಿಗೆ ಹೋಗ್ತಾನೆ. ಯಾಕಂದರೆ ಅಲ್ಲಿಂದ ಈ ಒಂದು ಕುಂಭ ರಾಶಿಯಿಂದ 5ನೇ ಮನೆಗೆ ಹೋಗ್ತಾನೆ. ಆವಾಗ ಇಲ್ಲಿ ಒಂದು 8ನೇ ಮನೆಗೆ ದೃಷ್ಟಿ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಮದು ಏನೋ ಅನಾರೋಗ್ಯ ಇತ್ತು ಅಂತಂದರೆ ಅದನ್ನು ನೀವು ಸಾಧ್ಯವಾದಷ್ಟು ನೀವೀಗ ಒಳ್ಳೆಯ ಒಂದು ಡಾಕ್ಟರ್ನ ಪರೀಕ್ಷೆ ಮಾಡಿಸ್ಕೊಂಬಿಟ್ಟು, ಅದರಲ್ಲಿ ಒಬ್ಬ ಡಾಕ್ಟರ್ ಇಲ್ಲ ಅಂತ ಸೆಕೆಂಡ್ ಒಪಿನಿಯನ್ ತಗೊಂಡು ಬೇರೆ ಡಾಕ್ಟರ್ ಹತ್ರ ಮಾಡಿಸ್ಕೊಂಬಿಡಿ. ಯಾವುದೇ ಒಂದು ಕಾರಣಕ್ಕೂ ಅನಾರೋಗ್ಯಕ್ಕೆ ಕೂಡ ಅವಕಾಶ ಇಲ್ಲಿ ಕೊಡಬೇಡಿ. ಮತ್ತು ಮೇ ನಂತರ ಕೇತು ಕೂಡ ಹಿಂದಿನ ರಾಶಿಗೆ ಹೋಗ್ತಾರೆ. ರಾಹು ಕೇತುಗಳು ಅವರು ಯಾವತ್ತೂ ಹಿಂದಿನ ರಾಶಿಗೆ ಹೋಗೋದು. ಎಲ್ಲೇ ಕೂತ್ಕೊಂಡು ರಾಹುವಿನಿಂದ ಕೇತುವಿಗೆ ಒಂದು ನೇರ ದೃಷ್ಟಿ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಕೇತು ಮತ್ತು ಸಪ್ತಮ ಸ್ಥಾನಕ್ಕೆ ಹೋಗ್ತಾರೆ. ಸಪ್ತಮ ಸ್ಥಾನಕ್ಕೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ಹೋದಾಗ ನಿಮ್ಮ ಒಂದು ಮನೆಯೊಡತಿ, ನಿಮ್ಮ ಒಂದು ಹೆಂಡತಿಯ ಒಂದು ಆರೋಗ್ಯವನ್ನು ಕೂಡ ಸ್ವಲ್ಪ ನೋಡಬೇಕಾಗುತ್ತೆ, ಕಡೆಗಣಿಸಬೇಡಿ. ಆಮೇಲೆ ಯಾವುದೇ ನಿಮ್ಮ ವಿಚಾರಗಳಿರಲಿ, ಯಾಕಂದರೆ ಅಲ್ಲಿಂದ ರಾಹು ನೋಡ್ತಾ ಇದ್ದಾನೆ, ಸುಳ್ಳು ಹೇಳೋದ್ರಿಂದ ಆಗಿಬಿಟ್ಟೆ ನಿಮ್ಮ ಸಂಸಾರದಲ್ಲಿ ಹುಳಿ ಎಣ್ಣಿದಾಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮಲ್ಲೇ ಒಂದು ಇತ್ಯರ್ಥ ಮಾಡ್ಕೊಂಬೇಡಿ. ಇಲ್ಲ ಅಂದರೆ ರಾಹು ಅಲ್ಲಿದ್ದಾಗ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಕೋರ್ಟ್ ಕೇಸ್ ಆಗೋಲ್ಲ ಸಾಧ್ಯತೆ. ಕೇತು ಬಂದ್ಬಿಟ್ಟು ಇಲ್ಲಿ ಲಾಯರ್ ಸಂಬಂಧಪಟ್ಟಾಗೆ ಖಂಡಿತವಾಗಿ, ಯಾಕಂದರೆ ಇಲ್ಲಿ ರವಿಯ ಮನೆ, ಸರ್ಕಾರಕ್ಕೆ ಸಂಬಂಧಪಟ್ಟ ಮನೆ, ಇಲ್ಲಿ ಒಂದು ಕೇಸ್ಗಳು ಕೂಡ ಇಲ್ಲಿ ಆಗೋ ಸಾಧ್ಯತೆಗಳು. ಅದನ್ನು ನೀವು ಸಾಧ್ಯವಾದಷ್ಟು ನೀವು ಅವಾಯ್ಡ್ ಮಾಡಿ. ಆಮೇಲೆ ನೀವು ವ್ಯಾಪಾರದಲ್ಲೂ ಅಷ್ಟೇ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡಿರ್ತೀರಾ, ಆ ವ್ಯಾಪಾರದಲ್ಲಿ ಕೂಡ ನಿಮಗೆ ಅನಾನುಕೂಲ ಆಗಿರ್ಬೋದು. ಒಬ್ಬರು ಒಪಿನಿಯನ್ನು ಇನ್ನೊಬ್ಬ ಒಪಿನಿಯನ್ ಚೆನ್ನಾಗಿರಲಿಕ್ಕಿಲ್ಲ. ಅದಕ್ಕೋಸ್ಕರ ನೀವು ಕೂತ್ಕೊಂಡು ಇದು ಮಾಡಿ. ಯಾಕಂದರೆ ಒಬ್ಬರು ಏನಾದರೂ ಒಂದು ಮಾತಾಡಿ ಇನ್ನೊಬ್ಬರು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಅದನ್ನು ಕೇಳ್ಕೋಬೇಕಾಗುತ್ತಲ್ಲ. ನೀವು ಕೇಳಿಲ್ಲ ಅಂತ ಏನಾಗುತ್ತೆ, ಒಬ್ಬರೊಬ್ಬರು ಘರ್ಷಣೆ ಆಗಿಬಿಡುತ್ತೆ. ಅದು ಎಲ್ಲಿ ತನಕ ಹೋಗುತ್ತೆ, ಅದಕ್ಕೆ ಒಂಥರ ಪೊಲೀಸ್ ಸ್ಟಾಪೇ ಇಲ್ಲ, ಅದು ಕೊಮದಲ್ಲಿ ಹಾಗೆ ಹೋಗ್ತಾ ಇರುತ್ತೆ. ಮತ್ತು ನಿಮ್ಗೆ ಏನಾಗುತ್ತೆ, ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕೋಸ್ಕರ ಕೋರ್ಟು, ಲಾಯರ್ ಇದೆಲ್ಲ ಯಾತಕ್ಕೆ. ಆಮೇಲೆ ಒಂದು ಮದುವೆ ವಿಚಾರದಲ್ಲಿ ಕೂಡ ಅಷ್ಟೇ, ಏನಾದರೂ ನೀವು ಒಂದು ಮದುವೆ, ಒಂದು ಯುವತಿಯರಿಗೆ ಕೂಡ ಈ ಮದುವೆ ಒಂದು ವಿಚಾರದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಖಾಲಿ ಒಂದು ಕೇತು ಒಬ್ಬನೇ ಇದ್ದಿದ್ದರೆ 35-42 ವರ್ಷ ತನಕ ವಿವಾಹ ಒಂದು ಮುಂದೂಡೋ ಒಂದು ಕೆಪಾಸಿಟಿ ಯಾರಿಗೆ ಕೇತುವಿಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನೀವು ಒಂದು ನಿಶ್ಚಯ ಆಗಿದ್ದು ಅಥವಾ ಒಂದು ಮದುವೆಗೆ ಒಂದು ಎಲ್ಲ ರೀತಿ ಅನುಕೂಲ ಆಗಿದ್ದು ಕೂಡ ಅಲ್ಲಿ ನಿಂತು ಹೋಗೋ ಸಾಧ್ಯತೆಗಳು ಕೂಡ ಇಲ್ಲಿ ಇವೆ. ಯಾಕಂದರೆ ಈ ಒಂದು ಕೇತುವಿನ ಒಂದು ಇದರಿಂದ ಆಗ್ಬಿಟ್ಟು. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಕೇತುವಿಗೆ ಸಂಬಂಧಪಟ್ಟಾಗಿ ನೀವು ಒಂದು ಗಣೇಶನನ್ನು ಪೂಜೆ ಮಾಡಬೇಕಾಗುತ್ತೆ ಖಂಡಿತವಾಗಲೂ. ಈ ಗಣೇಶನ ಜೊತೆಗೆ ನೀವು ಮತ್ತೆ ಈ ಒಂದು ರಾಶಿಯ ಅಧಿಪತಿಯಾಗಿರುವ ರವಿಯ ಒಂದು ಆದಿತ್ಯ ಹೃದಯ ಅಂತ ಒಂದು ಮಂತ್ರ ಇರುತ್ತೆ. ಮಂತ್ರ ಅಥವಾ ಒಂದು ಕಂಪ್ಲೀಟಾಗಿ ಶ್ಲೋಕ ಇರುತ್ತೆ. ಅದು ಬುಕ್ ಸ್ಟಾಲ್ಗಳು ಸಿಗುತ್ತೆ ನಿಮಗೆ. ಅದನ್ನು ಪ್ರತಿ ಭಾನುವಾರ ನೀವು ಪಠನೆ ಮಾಡಿ. ಆಮೇಲೆ ಒಂದು ರವಿಯ ಒಂದು ಧಾನ್ಯವಾದ ಗೋಧಿ ಕಾಳನ್ನು, ಒಂದು ಮುಷ್ಟಿಯಷ್ಟು ಗೋಧಿ ಕಾಳನ್ನು ಪ್ರತಿ ಸೋಮವಾರ ನೀವೊಂದು ಬಡವರಿಗೆ ಅಥವಾ ಒಂದು ದೇವಸ್ಥಾನಕ್ಕೆ ಕೊಟ್ಬಿಡಿ. ಹಾಗೂ ಈ ಒಂದು ರಾಶಿಯ ಒಂದು ಮುಖ್ಯವಾಗಿ ಯಾರು ಶಿವನನ್ನು ಯಾವುದು ರೆಪ್ರೆಸೆಂಟ್ ಮಾಡುತ್ತೆ, ಯಾವುದೋ ಒಂದು ರವಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಶಿವನನ್ನು ಆರಾಧನೆ ಮಾಡಿ. ಶಿವನನ್ನು ಮತ್ತು ಬಿಲ್ಪತ್ರೆಯಲ್ಲಿ ಆರಾಧನೆ ಮಾಡಿ. ಪಕ್ಕದಲ್ಲಿ ಏನಾದರೂ ನಿಮಗೆ ದೇವಸ್ಥಾನಗಳಿದ್ರೆ ಶಿವನ ದೇವಸ್ಥಾನ ಅಲ್ಲಿ ಹೋಗಿ. ಇಲ್ಲ ಅಂತಂದರೆ ಪ್ರತಿ ಸೋಮವಾರ ಅಟ್ಲೀಸ್ಟ್ ಒಂದು ಆರತಿ ಎತ್ಬಿಟ್ಟು ಅದಕ್ಕೊಂದು ಪ್ರಸಾದವನ್ನು ನೈವೇದ್ಯ ಮಾಡ್ಕೊಂಡ್ಬಿಟ್ಟು ಆ ಒಂದು ಪ್ರಸಾದವನ್ನು ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ. ಸಾಕಷ್ಟು ಅನುಕೂಲ ಆಗಿದೆ. ಯಾಕಂದರೆ ಶಿವನ ಹತ್ರ ನೀವು ಏನೇ ಕೇಳಿದ್ರು ಕೆಲಸ ಆಗಿಬಿಡುತ್ತೆ. ಭಸ್ಮಾಸುರನ ಕಥೆ ನಿಮ್ಗೆ ಗೊತ್ತಿರ್ಬೋದು. ಇನ್ನೊಂದು ಸರ್ತಿ ಬೇರೆ ಯಾವುದೋ ಒಂದು ವಿಷಯದಲ್ಲಿ ನಾನು ಹೇಳ್ತೀನಿ. ಹಾಗೆ ಇಲ್ಲಿ ನೀವು ಶಿವನಿಗೆ ಏನೇ ಕೊಡಿ, ಒಂದು ಸರ್ತಿ ಅವನು ವರ ಕೊಟ್ಟಾದಮೇಲೆ ಮತ್ತೆ ಅದನ್ನು ಯಾರಿಗೂ ಅದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅಂದರೆ ಹಿಂದಕ್ಕೆ ತೊಗೊಳಕ್ಕಾಗೋದಿಲ್ಲ. ಇಲ್ಲಿ ನಿಮಗೆ ಶಿವವನ್ನು ಒಳ್ಳೆಯ ಒಂದು ಏನೇ ನಿಮಗೆ ರಿಕ್ವೈರ್ಮೆಂಟ್ ಇದ್ದು, ನಿಮಗೆ ಹಣದ ಸಮಸ್ಯೆಗಳು ಇದ್ದರೂ, ನಿಮಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇದ್ದು ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸೊ ನಿಮಗೆ ಇಲ್ಲಿ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗಿರ್ಬೋದು, ಮತ್ತು ತಂದೆಯ ಒಂದು ಆರೋಗ್ಯದಲ್ಲಿ ಕೂಡ ಇಲ್ಲಿ ಸಮಸ್ಯೆಗಳು ಉಂಟಾಗುವ ಒಂದು ಸಾಧ್ಯತೆಗಳು ಕೂಡ ಇವೆ. ಆಧ್ಯಾತ್ಮಿಕ ಜಾಸ್ತಿ ವಾಲುವ ಒಂದು ಸಾಧ್ಯತೆಗಳಿವೆ. ಯಾಕಂದರೆ ಮತ್ತು ಕೇತು ಏನು ಮಾಡ್ತಾನೆ, ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡೋದು, ಒಂದು ಆ ಥರ ಎಲ್ಲ ಒಂದು ಆಧ್ಯಾತ್ಮಿಕ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಬಟ್ ಇವಾಗ ಒಂದು ಮೆಟೀರಿಯಲಿಸ್ಟಿಕ್ ಆಗಿ ನಿಮಗೆ ಒಂದು ಏನು ಬೇಕು, ಮದುವೆ ವಿಚಾರ ಇರ್ಬೋದು, ವ್ಯಾಪಾರ ವಿಚಾರ, ಅದರಲ್ಲಿ ನಿಮಗೆ ಒಂದು ಹೆಲ್ಪ್ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ರಾಹುವಿನ ದೃಷ್ಟಿ ಇರೋ ಕಾರಣ, ರಾಹುವಿನ ಒಂದು ಲೀಗಲಿಗೆ ಸಂಬಂಧಪಟ್ಟಾಗಿ, ಯಾಕಂದರೆ ಅವನು ಯಾವತ್ತೂ ನೆಗೆಟಿವ್,
ಯಾವತ್ತೋ ಒಂದು ಯಾವುದು ಒಳ್ಳೇದು ಮಾತಾಡೋದು, ಸತ್ಯ ಮಾತಾಡೋದು ಸುಳ್ಳು. ಅದಕ್ಕೋಸ್ಕರ ಏನಾಗ್ತಾಯಿದೆ, ನಿಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ. ನೀವು ಏನಿದು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ಯಾವುದೋ ಒಂದು ವಿಚಾರವನ್ನು ಮುಂದೆ ಹೋದಾಗ ನೀವನ್ನು ಅಡೆತಡೆಗಳನ್ನು ನಿಮ್ಮನ್ನೇ ನೀವು ಇದು ಮಾಡ್ಕೊಂಡ್ಬಿಟ್ಟು ಆಯಾ ಒಂದು ದೇವರಿಗೆ ಅಥವಾ ಒಂದು ಪ್ರತಿನಿಧಿ ದೇವತೆಗಳಿಗೆ ನೀವು ಪೂಜೆ ಪುರಸ್ಕಾರ ಮಾಡಿದರೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಸೊ ನೀವು ಗಣಪತಿಯ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ. ಮಿಕ್ಕ ನಾನು ಹೇಳಿದಂಗೆ ಇದೆಲ್ಲ ಮಾಡಿ ಧಾನ್ಯಗಳನ್ನೆಲ್ಲ ಮಾಡಿ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ. ಆಮೇಲೆ ಕೇತು 7ನೇ ಮನೆ ಬಂದಾಗ ಇಲ್ಲಿ ರಾಹು ಏನಾಗ್ತಾ ಇದೆ, ಶನಿ ಮತ್ತು ರಾಹು ಇವರು ಪರಿವರ್ತನೆ ಆಗುತ್ತೆ. ಇಲ್ಲಿ ಶನಿಯ ಮನೆಯಲ್ಲಿ ರಾಹು ಬರ್ತಾರೆ. ರಾಹು ಒಂದು ಮನೆಯಲ್ಲಿ ಶನಿ ಇರ್ತಾರೆ. ರಾಹು ಇರೋ ಮನೆಯಲ್ಲಿ ಈಗ ಶನಿ ಇರ್ತಾರೆ. ನಿಮ್ಮ 2ನೇ ಮನೆ ನಾವಾಗಲೇ ಹೇಳಿದಾಗೆ ಇಲ್ಲಿ ರಾಹು ಬಂದು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರ್ತಾರೆ. ಆವಾಗ ನಿಮಗೆ ಬಹಳಷ್ಟು ನೆಗೆಟಿವ್ ಥಿಂಗ್ಸ್ಗಳೆಲ್ಲ ಬರ್ಬೋದು. ಯಾಕಂದರೆ ನೀವು ಪ್ರತಿ ವಿಚಾರದಲ್ಲಿ ಕೂಡ ಅಬ್ಜೆಕ್ಷನ್ ಮಾಡೋದು, ಅದು ನಾನು ಮಾಡೋದಿಲ್ಲ, ಅಥವಾ ನಾನು ಏನೋ ಒಂಥರ ಏಳು ಧ್ವನಿಯಲ್ಲಿ ಮಾತಾಡ್ಬಿಡೋದು. ನಿಮ್ಗೆ ಗೊತ್ತಿರುತ್ತೆ ಅದು ಮಾಡಬೇಕಂತ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡೋದು, ಹೆಚ್ಚಾಗಿ ಅವಾಯ್ಡ್ ಮಾಡ್ಕೊಂಡ್ಬಿಡೋದು. ಅದೊಂದು ಆಗ್ಬಿಡುತ್ತೆ ರಾಹುನ ಇದರಲ್ಲಿ. ಮತ್ತು ನೀವು ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡ್ಬಿಟ್ಟು ಏನೋ ಒಂದು ಹೇಳೋದು, ಏನೋ ಒಂದು ಮಾತಾಡ್ಬಿಡೋದು. ಈ ಥರ ಮಾತಾಡೋದು ಏನಾಗ್ತಾ ಇದೆ ಅಂದರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ನೆಗೆಟಿವ್ ಥಿಂಗ್ಸು, ಯಾಕಂದರೆ ನೀವು ಮುಂದೆ ಆಲೋಚನೆ ಮಾಡಬೇಕಾದ್ರೆ ಬರೀ ಪಾಸಿಟಿವ್. ಫಸ್ಟ್ ನಿಮ್ಮ ಒಂದು ಕುಟುಂಬದ ಬಗ್ಗೆ ಆಲೋಚನೆ, ನಿಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಒಂದು ಏನು ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕು, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಬೋದು. ಯಾಕಂದರೆ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ರಾಹು ಇರುವಾಗ ಏನಾಗ್ತದೆ ಅಂದರೆ ನಿಮಗೆ ಒಂದು ಹೊರದೇಶದ ಒಂದು ಸಂಪರ್ಕ, ಹೊರದೇಶದ ವ್ಯಾಪಾರ ಮಾಡುವ ಕೂಡ ನಿಮಗೆ ಇಲ್ಲಿ ಅನುಕೂಲಗಳಾಗ್ತದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ಗಳು ಮಾಡೋದು ಇನ್ನೇನಾದ್ರು ಆಗ್ಬೋದು. ಆಮೇಲೆ ರಾಹು ಬಂದು ಟೆಕ್ನಿಕಲ್ ಸಂಬಂಧಪಟ್ಟಾಗೆ ಟೆಕ್ನಿಕಲ್ ಫಿಲ್ಮ್ ಡೈರೆಕ್ಟರ್ಸ್ಗಳು ಇರ್ತಾರೆ. ಸೊ ಅವರಿಗೆ ಇಲ್ಲಿ ತುಂಬ ಅನುಕೂಲ ಆಗುತ್ತೆ. ಹಾಗೂ ಒಂದು ದೊಡ್ಡ ದೊಡ್ಡ ಮೆಷಿನರೀಸ್, ಯಂತ್ರ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳಿಗೆ ಅವರಿಗೆ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ರಾಹುವಿನಾಗ್ಬಿಟ್ಟು. ಆಮೇಲೆ ಒಂದು ಯಾವುದೋ ಒಂದು ಎಕ್ಸ್ರೇ ಸಂಬಂಧಪಟ್ಟಾಗಿರ್ಬೋದು, ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಆಮೇಲೆ ಲಾಟ್ರಿ ಟಿಕೆಟ್ ಆಡೋರಿಗೆ, ಜೂಜ್ ಆಡೋರಿಗೆ, ಇವರಿಗೆಲ್ಲ ಬಹಳಷ್ಟು ಇಲ್ಲಿ ರಾಹು ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಅದು ನೀವು ಆ ಒಂದು ವಿಷಯಕ್ಕೆ ಹೋಗಬೇಡಿ. ಇಲ್ಲಿ ಮತ್ತು ನಿಮಗೆ ಇಲ್ಲಿ ಯಾವುದೋ ಒಂದು ಫೋಟೋಗ್ರಫಿ ಸಂಬಂಧಪಟ್ಟಾಗಿ ಇಲ್ಲಿ ರಾಹು ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ. ವಿದೇಶ ಸಂಪರ್ಕ, ವಿದೇಶಕ್ಕೂ ಸಂಬಂಧಪಟ್ಟಾಗಿ ನೀವು ಯಾವುದೊಂದು ಬಿಸ್ನೆಸ್ ಮಾಡೋದು. ಆಮೇಲೆ ನೀವು ಮೊಬೈಲ್ ಬಿಸ್ನೆಸ್ ಮಾಡ್ಬೋದು, ಕಂಪ್ಯೂಟರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ಬೋದು, ಬಿಡಿಭಾಗಗಳ ಬಿಸ್ನೆಸ್ ಮಾಡ್ಬೋದು. ಇದಕ್ಕೆಲ್ಲ ನಿಮಗೆ ಇಲ್ಲಿ ರಾಹು ಅನುಕೂಲ ಮಾಡಿಕೊಡ್ತಾನೆ. ಆದರೆ ಒಂದು ಆರೋಗ್ಯದ ಬಗ್ಗೆ ಕೂಡ ನೀವು ಒಂದು ಕಣ್ಣಿಟ್ಟಿರಬೇಕು. ಯಾಕಂದರೆ ಆರೋಗ್ಯ ಕೂಡ ಅಲ್ಲಿ ಸಮಸ್ಯೆ ಆಗೋ ಸಾಧ್ಯತೆಗಳಿವೆ. ಏನಿಲ್ಲ, ನೀವು ಏನು ಮಾಡಬೇಕಂದ್ರೆ ರಾಹುವಿಂದ ಏನಾದರೂ ಸಮಸ್ಯೆ ಬಂತು ಅಂತಂದರೆ ಓಂ ರಾಮ್ ರಾಹವೇ ನಮಃ ಅಂತ ಒಂದು ದಿನ, ಇಲ್ಲಾಂದರೆ ಪ್ರತಿ ಶನಿವಾರ 108 ಸಾರಿ ಒಂದು ಸರಿ ಪಠನೆ ಮಾಡಬೇಡಿ. ಇಲ್ಲಾಂದರೆ ಒಂದು ರಾಹು ಶಾಂತಿ, ಜಾಸ್ತಿ ಸಮಸ್ಯೆ ಆಯಿತು ಅಂದರೆ ಒಂದು ರಾಹು ಶಾಂತಿ ಮಾಡಿಸ್ಕೊಂಬಿಡಿ. ಆಮೇಲೆ ಒಂದು ಶನಿಯ ಒಂದು ವಿಚಾರನ ನಾವು ಆಗಲೇ ಮಾತಾಡಿದಂಗೆ, ಶನಿಯ ಪ್ರಭಾವ ಇಲ್ಲವೇ ಅಂತ ನೀವು ಕೇಳಿದರೆ ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಯಾಕಂದರೆ ಶನಿಯ ಪ್ರಭಾವ ಇದ್ದರೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು 2ನೇ ಮನೆ, ಯಾಕಂದರೆ ಕಾಲಚಕ್ರದ ಪ್ರಕಾರ ಇದೊಂದು 12ನೇ ಮನೆ ಮೋಕ್ಷ ಸ್ಥಾನ ಆಗುತ್ತೆ. ಅಲ್ಲಿ ಒಂದು ಇವಾಗ ನಿಮ್ಮ 2ನೇ ಮನೆ ಅಂತಂದರೆ ಅದು 12ನೇ ಮನೆ ಆಗುತ್ತೆ ಕಾಲಚಕ್ರದ ಪ್ರಕಾರ. ಅಲ್ಲಿ ಈಗ ಶನಿ ಸ್ಥಿತನಾಗಿದ್ದಾಗ ಕಾಲಿನ ಒಂದು ಏನಾದರೂ ಸಮಸ್ಯೆ ಬರ್ಬೋದು. ಕಾಲಿನ ಒಂದು ಕೆಳಭಾಗದಲ್ಲಿ ಅಂದರೆ ಪಾದಗಳಿಗೆ ಸಂಬಂಧಪಟ್ಟಾಗ 12ನೇ ಮನೆ ಸೂಚನೆ ಮಾಡುತ್ತೆ. ಆಮೇಲೆ ಒಂದು ಎಡಗಣಿಗೆ ಸಂಬಂಧಪಟ್ಟಾಗ ಸ್ವಲ್ಪ ಸಮಸ್ಯೆ ಬರ್ಬೋದು. ಇಲ್ಲಿ ಕಾಲಿನ ಕೆಳಭಾಗದಲ್ಲಿ ಇಲ್ಲಿ ಆ್ಯಂಕರ್ ಇರುತ್ತೆ, ಆ್ಯಂಕಲ್ ಪಕ್ಕದಲ್ಲಿ ಅಲ್ಲಿ ಮೂಳೆ ಇರುತ್ತೆ. ಅಲ್ಲಿ ಕೆಳಗಡೆ ಪಾದ ಒಡೆದೋಗಿರುತ್ತೆ. ಅಲ್ಲಿ ಉರಿಗಳು ಕೂಡ ಬರೋ ಸಾಧ್ಯತೆಗಳು ಇವೆ. ನಿಮಗೆ ಅಲ್ಲಿ ಕಾಲಿನ ಕೆಳಗಡೆ ಉರಿ ಬರೋ ಸಾಧ್ಯತೆಗಳು ಕೂಡ ಇವೆ ಆ್ಯಕ್ಚುಲಿ. ಮತ್ತು ನಿಧಾನ ಪ್ರವೃತ್ತಿ ಇರ್ಬೋದು ಸ್ವಲ್ಪ. ಯಾಕಂದರೆ ಮಂದಗ್ರಹ ಅಂತಾರೆ ಶನಿಗೆ. ಏನಾದರೂ ಒಂದು ಕೆಲಸ ನಿಮಗೆ ಇವಾಗ ಅರ್ಜೆಂಟ್ ಬೇಕು ಅಂತಂದರೆ ನಾಳೆ ಆಗೋ ಕೆಲಸ ಒಂದು 15 ದಿವಸ ಆಗಿಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ನೀವು ತುಂಬ ತಾಳ್ಮೆ ತಗೋಬೇಕು. ಯಾಕಂದರೆ ಮೇ ತನಕ ಇಲ್ಲಿ ರಾಹು ಇರ್ತಾರೆ, ಅದಾದ ನಂತರ ಶನಿ ಒಬ್ಬರೇ ಇರ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದರೆ ಈ ಒಂದು ನೀವು ಯಾವುದೋ ಒಂದು ಸಮಸ್ಯೆಗೆ ನಿಮ್ಗೆ ಗೊತ್ತಿರುತ್ತೆ ಶನಿ ತುಂಬ ಮಂದಗ್ರಹ, ಯಾಕಂದರೆ ಅವನು ಕೆಲಸ ಮಾಡೋಕ್ಕೆ ಇನ್ನೊಂದು ಏನಂತಂದರೆ ನೀವು ಆಲಸ್ಯ ಬಿಟ್ಬಿಡೋಕ್ಕಾಗುತ್ತೆ. ನಿಮ್ಮ ಕೋಪ ಬಿಡಬೇಕು, ಆಲಸ್ಯ ಬಿಡಬೇಕು. ನೀವು ಈ ಒಂದು ಶನಿಯ ಒಂದು ಸ್ಥಿತಿಯಿಂದ ಆಗ್ಬಿಟ್ಟು ನಿಮ್ಮ ಕಾರ್ಯಗಳಲ್ಲಿ ತುಂಬ ಒಂದು ನಿಧಾನವಾಗುತ್ತೆ. ನಾನು ಖಂಡಿತವಾಗಿ 100% ಹೇಳ್ತೀನಿ. ಬಟ್ ನಿಧಾನವಾದರೆ ನಿಮ್ಮಲ್ಲಿ ಸಹನೆ, ತಾಳ್ಮೆ ಎಲ್ಲ ಇತ್ಯಾದಿ ಇರಬೇಕಾಗುತ್ತೆ. ಆದರೂ ಒಂದು ಪರ್ಫೆಕ್ಟಾಗಿ ಆಗ್ಬಿಡ್ತಾ ಆ ಕೆಲಸ. ಶನಿ ಇದ್ದರೆ ಆ ಕೆಲಸ ಪರ್ಫೆಕ್ಟ್ ಆಗಿಬಿಡುತ್ತೆ. ಈ ಒಂಥರ ಸೋಲ್ಜರ್ ಥರ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನೋಡಿರ್ತೀರಲ್ಲ ನೀವು. ಸೊ ಅದೇ ಥರ ಈಗ ಶನಿ ಬಂದುಬಿಟ್ಟು ನಿಮಗೆ ಇಲ್ಲಿ ಹೆಲ್ಪೇ ಕೂಡ ಮಾಡ್ತಾಯಿದ್ದಾರೆ. ನಿಮಗೆ ಒಂದು ಅನಾನುಕೂಲ ಮಾಡಲಿಕ್ಕೆಲ್ಲ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ, ನಿಮ್ಗೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದಾರೆ. ಹಾಗೇನಾದ್ರು ನಿಮಗೆ ಶನಿಯ ಪ್ರಭಾವ ಇದೆ ಅಂತ ನಿಮಗೆ ಅನಿಸಿದರೆ ಅಥವಾ ನಿಮಗೆ ಆಗ್ತಾ ಇದೆ ಅಂತಂದರೆ ಒಂದು ಹೊತ್ತು ಊಟ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆಯಲ್ಲ, ಅಂಥವರಿಗೆಲ್ಲ ನೀವು ದಾನ ಮಾಡಿ ಅಥವಾ ಒಂದು ಏನು ಅನ್ನದಾನ ಮಾಡಿ. ಬೆಸ್ಟ್ ಅಂತಂದರೆ ಅನ್ನದಾನ ಕೂಡ ನೀವು ಮಾಡಿ. ಯಾವುದಾದ್ರು ಒಂದು ದೊಡ್ಡ ಸಂಸ್ಥೆಗಳಿರುತ್ತೆ ಅಲ್ಲಿ ಅನ್ನದಾನ ಮಾಡಿ. ಸೊ ನಿಮಗೆ ಬಹಳಷ್ಟು ಇಲ್ಲಿ ಶನಿಯ ಒಂದು ಯಾವುದೇ ಒಂದು ಪ್ರತಿಕೂಲತೆ ಇರೋದಿಲ್ಲ, ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ 2025 ನೀವು ನಿಜವಾಗಲೂ ಇದೊಂದು ನಿಮಗೆ ಶುಭಾರಂಭ ಅಂತ ಅಂದ್ಕೋಬೇಕು. ಯಾಕಂದರೆ ಒಂದೊಂದು ಹೆಮ್ಮೆಯ ಒಂದು ನಿಮಗೆ ಈ ಒಂದು ವರ್ಷ ಅಂತ ಅಂದ್ಕೋಬೇಕು. ಯಾಕಂತಂದರೆ ಮುಂದೆ ಈಗ ನಿಮ್ಗೆ 5ನೇ ಮನೆಗೆ ಈಗ ಗುರು ಈಗ ಸಂಚಾರ ಮಾಡ್ತಾ ಇದ್ದಾನೆ. ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ ನೋಡಿ, ಒಂದು ಬುಧನ ಮನೆಯಲ್ಲಿ ವಿದ್ಯಾಕಾರಕನಾದ ಬುದ್ಧಿಕಾರಕನಾದ ಬುಧನ ಮನೆಯಲ್ಲಿ ಜ್ಞಾನಕಾರಕನಾದ ಗುರು ಬರ್ತಾನೆ. ಇಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಬಂದು ಸಮಾಗಮ ಆಗಿಬಿಡುತ್ತೆ. ಇಲ್ಲಿ ಆ್ಯಕ್ಚುಲಿ ಇಂಥ ಒಂದು ಸಂದರ್ಭ ಬರೀ ಯಾವ ಒಂದು ರಾಶಿ ಕೂಡ ಬಂದಿರಲಿಕ್ಕಿಲ್ಲ. ಅಷ್ಟು ಒಂದು ಒಳ್ಳೆಯದಾಗ್ತದೆ. ನಿಮಗೆ 50% ನಾನು ಬರ್ಕೊಡ್ತೀನಿ, 50% ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ನೋಡಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅವರ ಒಂದು ಯಾವುದೋ ಉನ್ನತ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಒಂದು ಮಕ್ಕಳು ನೋಡಿ ಈ ಎಕ್ಸಾಮಲ್ಲಿ ರ್ಯಾಂಕ್ ಕೂಡ ಬರ್ತಾರೆ. ಅಂಥ ಒಂದು ಅನುಕೂಲ ಆಗುತ್ತೆ ಇಲ್ಲಿ. ಮತ್ತು ಒಂದು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯೋದಾದ್ರೆ ಇರಲಿ, ಅಥವಾ ನಿಮ್ಮ ಬೆಳೆದ ಮಕ್ಕಳು ಇರ್ತಾರೆ ಅವರಿಗೆ ವಿವಾಹ ಮಾಡುವ ಒಂದು ಯೋಚನೆ ಕೂಡ ನಿಮ್ಮಲ್ಲಿ ಇರುತ್ತೆ. ಅದು ಕೂಡ ಇಲ್ಲಿ ಅನುಕೂಲ ಸಮಯ. ಆಮೇಲೆ ಒಂದು ಪ್ರೀತಿ ಮಾಡ್ಕೊಂಡ್ಬಿಟ್ಟು ಮದುವೆ ಮಾಡೋರು ಇರ್ತಾರಲ್ಲ ಅವರಿಗೆ ಕೂಡ ಇಲ್ಲಿ ಬಹಳ ಒಂದು ಅತ್ಯುತ್ತಮವಾದ ಸಮಯ. ಆಮೇಲೆ ನೀವು ನಿಮ್ಮ ಕುಲದೇವರೇ ಒಂದು ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ಕೆಲವರು ಮನೆ ಹತ್ತಿರದಲ್ಲಿದ್ದರೆ ಕುಲದೇವ ಹತ್ರ ಹೋಗ್ಬೋದು, 2 ತಿಂಗಳ 3 ಸಲ
ಹೋಗ್ಬೋದು, ತುಂಬ ದೂರದಲ್ಲಿರುತ್ತೆ, ಅವ್ರಿಗೆ ವರ್ಷಕ್ಕೊಂದು ಸತಿ ಹೋಗಿ. ಇಲ್ಲಾಂದರೆ ಕುಲದೇವರು ಯಾವತ್ತೂ ನೀವು ಮರಿಬೇಡಿ. ಯಾಕಂದರೆ ಕುಲದೇವರನ್ನು ಬೇರೆ ದೇವರನ್ನು ಮರೆತು ಪರವಾಗಿಲ್ಲ, ಕುಲದೇವರು ನೀವು ಯಾವತ್ತೂ ಮರಿ. ಯಾಕಂದ್ರೆ ನಿಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಬಂದ ಒಂದು ದೇವರು. ಸೊ ಅದನ್ನು ನೀವು ಯಾವತ್ತೂ ಮರಿಬೋದು. ನೀವು ನಿಮ್ಮ ನಂತರ ನಿಮ್ಮ ಮಕ್ಕಳಿಗೆ ಕೂಡ ನೀವು ಇಲ್ಲಿ ಹೇಳಬೇಕಾಗುತ್ತೆ, ಈ ಥರ ನಮ್ಮ ಕುಲದೇವರಿದೆ ಇಂಥ ಜಾಗದಲ್ಲಿ. ಕೆಲವರಿಗೆ ಅವ್ರ ಕುಲದೇವರಿಗೆ ಗೊತ್ತಿಲ್ಲ. ಬಹಳಷ್ಟು ಜನ ಅಂತ ಕ್ಲೈಂಟ್ ಬಂದಿರ್ತಾರೆ, ಕುಲದೇವಸ್ಥಾನ ಕೇಳಿದ್ರೆ ಅವರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಕನ್ಫ್ಯೂಷನ್ ಏನು ಮಾಡೋದು ಅಂತ ಹೇಳ್ಕೊಂಡು, ಅದಕ್ಕೋಸ್ಕರ ನಿಮ್ಮ ಒಂದು ಕುಲದೇವರು ಅಂತ ಇರ್ತಾರೆ, ನಿಮ್ಮ ಹಿರಿಯರು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹಿರಿಯರ ಹತ್ರ ಒಂದು ಕೇಳಿ. ಆಮೇಲೆ ಏನಾದರೂ ನಿಮ್ಮ ಹರಕೆಗಳು ಏನಾದರೂ ಇತ್ತು ಅಂತ ಅದನ್ನೆಲ್ಲ ನೀವು ಇಲ್ಲಿ ತೀರಿಸ್ಕೊಂಬಿಡಿ. ಸೊ ಎಲ್ಲ ರೀತಿ ನಿಮ್ಮ ಕುಲದೇವರ ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರಿಗೆ ಏನಾದರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಒಂದು ದರ್ಶನ ಮಾಡಬೇಕು ಅಂತಾರೆ, ಇದು ಕೂಡ ಅನುಕೂಲ ಆಗುತ್ತೆ ಇಲ್ಲಿ. ಆಮೇಲೆ ನಿಮ್ಮ ಒಂದು ನೋಡಿ, ಈ ಒಂದು ಕೆಲವರಿಗೆ ಈ ಒಂದು ರಾಶಿಯಲ್ಲಿ ಈಗ 5ನೇ ಮನೆಯಲ್ಲಿ ಗುರುವಿನ ಸ್ಥಿತಿಯಿಂದಾಗಿ ಕೆಲವರಿಗೆ ಮನೆಗಳನ್ನು ಕಟ್ಟುವ ಕೂಡ ಅನುಕೂಲ ಆಗುತ್ತೆ. ಮನೆಗಳನ್ನು ಕಟ್ಕೊಳ್ತೀರಾ ನೀವು. ಆಮೇಲೆ ಮನೆಗಳು ಅಂತಂದರೆ ಈ ಸೈಟ್ಗಳನ್ನು ಕೂಡ ತೊಗೋಬೋದು, ಆ ರೀತಿಯಲ್ಲಿ ಕೂಡ ಅನುಕೂಲ ಆಗುತ್ತೆ. ಆಮೇಲೆ ಮನೆಗೆ ಬಹಳಷ್ಟು ಸಮಯದಿಂದ ನಾನು ಏನೋ ಒಂದು ಪರ್ಚೇಸ್ ಮಾಡಿರಲಿಕ್ಕಿಲ್ಲ, ಅಂದ್ಕೊಳ್ತೀರಾ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮಾಡಲಿಕ್ಕೆ ಆಗದೇ ಇರ್ಬೋದು. ಅದಕ್ಕೋಸ್ಕರ ನೀವು ಬೆಳ್ಳಿ, ಚಿನ್ನ ಇತ್ಯಾದಿಗಳನ್ನು ಕೂಡ ನೀವು ಒಂದು ಪರ್ಚೇಸ್ ಕೊಂಡುಕೊಳ್ಳುವ ಅವಕಾಶಗಳು ಕೂಡ ನಿಮಗೆ ಇದೆ. ಅವಕಾಶಕ್ಕಿಂತಲೂ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ನೀವು ಎಲ್ಲ ರೀತಿ ಮಾಡ್ಕೋಬೋದು, ಶುಭ ಕಾರ್ಯಗಳು ನಡೆಯುತ್ತೆ. ಆಮೇಲೆ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಇಲ್ಲಿ ಆಗುತ್ತೆ. ಆಮೇಲೆ ಈ ಹಿಂದೆ ನಿಮ್ಮದು ಏನಾದರೂ ಒಂದು ಸ್ಥಗಿತಗೊಂಡ ಕಾರ್ಯಗಳು ಇರ್ಬೋದು, ಅಥವಾ ಏನೋ ನಿಮ್ಮದು ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಸಾಫ್ಟ್ವೇರ್ ಲೈನು. ಈಗ ನೋಡಿ, ಮುಖ್ಯವಾಗಿ ಬಂದು ಕಂಪ್ಯೂಟರ್ ರಿಲೇಟೆಡ್ ಇರ್ಬೋದು, ಈ ಒಂದು ಅಕೌಂಟ್ಸ್ ರಿಲೇಟೆಡ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಹಿಂದಿನ ಏನೋ ಒಂದು ಜಾಬ್ ನೀವು ಯಾವತ್ತಾದರೂ ಇವತ್ತಲ್ಲ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೆ ಇರ್ತೀರ, ಅದು ನೀವು ಯಾವತ್ತೂ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಇದೊಂದು ನಿಮಗೆ ಉತ್ತಮ ಸಮಯ. ಇದು ಈ ಒಂದು ಸಮಯದಲ್ಲಿ ನಿಮಗೆ ಎಲ್ಲ ಒಂದು ಯಾವುದು ನಿಮ್ಮದು ಅಪೂರ್ಣ ಆಗಿದೆ ವರ್ಕ್ಗಳನ್ನು ಪೂರ್ಣ ರೀತಿಯಲ್ಲಿ ನೀವು ಅದನ್ನು ಪರಿಹರಿಸ್ಕೊಂಡು ಹೋಗ್ಬೋದು. ಅಂದರೆ ನಿಮಗೆ ಮುಂದೆ ಆ ಒಂದು ಕೆಲಸಗಳನ್ನು ಮಾಡೋ ಒಂದು ಕೂಡ ಇಲ್ಲಿ ಅನುಕೂಲ ಕೂಡ ಇಲ್ಲ ಆಗುತ್ತೆ. ಯಾಕಂದರೆ ಇಲ್ಲಿ ಬುದ್ಧಿಶಕ್ತಿ ಮೇಯ್ನಾಗಿ ಬುಧ ಬಂದು ಬುದ್ಧಿಶಕ್ತಿ ಇದೆ. ಇಲ್ಲಿ ಜ್ಞಾನಕಾರಕ ಗುರು ಕೂಡ ಇರ್ತಾನೆ. ನೀವು ಯಾವುದೇ ರೀತಿ ಆಲೋಚನೆ ಮಾಡ್ತಾನೆ ಕಾರ್ಯಗತ ಮಾಡುವ ಒಂದು ಕೆಪಾಸಿಟಿ ಕೂಡ ನಿಮ್ಮಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ, ಅದಾಯ್ತಾ. ಮತ್ತು ನಿಮ್ಮದು ಏನಾದರೂ ಒಂದು ಹಳೆದು ಬಾಕಿ ಎಲ್ಲದು ಇರ್ಬೋದೇನೋ. ಯಾಕಂದರೆ ಇದು ಇಲ್ಲಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಸಂತಾನ ಲಾಭ ಆಗುತ್ತೆ ಇಲ್ಲಿ. ಯಾರಾದರೂ ಒಂದು ಹೊಸದಾಗಿ ವಿವಾಹಿತರು ಯಾರಿಗಾದರೂ ಈ ಮಕ್ಕಳ ಒಂದು ಏನಾದರೂ ಮಕ್ಕಳ ಸಂಬಂಧಪಟ್ಟಾಗ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಸಂತಾನ ಲಾಭ ಆಗುತ್ತೆ, ಮಕ್ಕಳಿಂದ ಪ್ರಯೋಜನ ಆಗುತ್ತೆ. ಮಕ್ಕಳ ವಿದ್ಯೆಗಂತೂ ಬಹಳಷ್ಟು ಇಲ್ಲಿ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ನೀವು ಇಲ್ಲಿ ಭಯಪಡಬೇಕಾಗಿಲ್ಲ. 50% ನಾನು ಹೇಳ್ದಂಗೆ 50% ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಇಲ್ಲಿ ಮಾಡಿ. ಎಲ್ರಿಗೂ ಶುಭವಾಗಲಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.